ನಮಸ್ಕಾರ. ನನ್ನ ಹೆಸರು ಮಮತಾ CH. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕನಾಯಕನಹಳ್ಳಿಯಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈ ದಿನ ನಾನು ನಾಗರ ಪಂಚಮಿ ಅನ್ನುವಂಥ ಒಂದು ಕಥನ ಗೀತೆಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಿಂದಿನ ತರಗತಿಯಲ್ಲಿ ನಾನು ನಾಗರ ಪಂಚಮಿ ಎಂಬ ಈ ಒಂದು ಕಥನ ಗೀತೆಯ ಹಿನ್ನೆಲೆಯಾಗಿ ನಾನು ನಿಮಗೆ ಜನಪದ ಸಾಹಿತ್ಯದ ಪರಿಚಯ ಹಾಗೆ ಈ ಒಂದು ನಾಗರ ಪಂಚಮಿ ಅನ್ನುವಂಥ ಒಂದು ಹಬ್ಬದ ಒಂದು ಹಿನ್ನೆಲೆಯನ್ನು ನಾನು ನಿಮಗೆ ತಿಳಿಸಿದ್ದೆ. ಈಗ ಅದರ ಮುಂದುವರೆದ ಭಾಗವಾಗಿ ನಾವಿವತ್ತು ಈ ಒಂದು ಪಠ್ಯ ವಿಷಯವನ್ನು ನಾವು ಪ್ರವೇಶ ಮಾಡೋಣ. ನಾಗರ ಪಂಚಮಿ ಅನ್ನುವಂಥ ಈ ಒಂದು ಘಟಕವನ್ನು ನಾನು 2 ಉಪಘಟಕಗಳಾಗಿ ವಿಂಗಡಿಸ್ಕೊಂಡಿದ್ದೀನಿ. ಒಂದು, ಮೊದಲನೆಯದಾಗಿ ತಾಯಿಯ ವಾತ್ಸಲ್ಯ ಹಾಗೂ ಪತಿಯ ಪ್ರೇಮಾಧಾರ. ಈ ಒಂದು ತರಗತಿಯಲ್ಲಿ ನಾನು ಈ ಮೊದಲನೆಯ ಒಂದು ಉಪಘಟಕದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಯಾವುದು ಅಂತೇಳಿ ಹೇಳಿದರೆ ನಿಮಗೆಲ್ರಿಗೂ ಗೊತ್ತಿರಬಹುದು, ಕವಿರಾಜ ಮಾರ್ಗ. ಅದರ ಕಾಲ ಕ್ರಿಸ್ತಶಕ 850. ಕವಿ ಶ್ರೀ ವಿಜಯ ತನ್ನ ಕೃತಿಯಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಏನು ಹೇಳ್ತಾನೆ? ಚದುರರ್ ನಿಜದಿಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ನಿಜವಾಗ್ಲೂ ಇವರು ಚತುರರು. ಯಾಕೆ ಅಂತೇಳಿ ಹೇಳಿದ್ರೆ, ಕುರಿತೋದದೇ ಇದ್ದರು, ಅಂದರೆ ಅಕ್ಷರಾಭ್ಯಾಸವನ್ನು ಮಾಡದೇ ಇದ್ದರು, ನಮ್ಮ ಹಾಗೆ ಒಂದು ಶೈಕ್ಷಣಿಕ ಒಂದು ವ್ಯವಸ್ಥೆಗೆ ಒಳಪಡದೇ ಇದ್ದರೂ ಕೂಡ, ವ್ಯವಸ್ಥೆಗೆ ಒಳಪಟ್ಟು ಒಂದು ಅಕ್ಷರವನ್ನು ಕಲಿದೇ ಇದ್ದರೂ ಕೂಡ ಒಂದು ಕಾವ್ಯವನ್ನು ಸೃಜಿಸುವುದರಲ್ಲಿ ಇವರು ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ದಂಥವರು. ಹಾಗಾದರೆ ಯಾರವರು? ಅವರೇ ನಮ್ಮ ಜನಪದರು. ಅಂಥ ಒಂದು ಜನಪದರಿಂದ ರಚನೆಯಾಗಿರ್ತಕ್ಕಂಥ ಈ ಒಂದು ನಾಗರ ಪಂಚಮಿ ಅನ್ನುವಂಥ ಒಂದು ಕಥನ ಗೀತೆಯ ಒಂದು ಪ್ರಾರಂಭ ಒಂದು ತಾಯಿಯ ಒಂದು ವಾತ್ಸಲ್ಯದೊಂದಿಗೆ ಪ್ರಾರಂಭ ಆಗುವಂಥದ್ದು. ತಾಯಿಯೇ ತನ್ನ ಮಗಳ ಮೇಲಿರ್ತಕ್ಕಂಥ ಒಂದು ವಾತ್ಸಲ್ಯ, ಆ ಮಾತೃಪ್ರೇಮ. ನಾವು ಆ ಒಂದು ಕಥನ ಗೀತೆಯನ್ನು ನಾವು ನೋಡೋಣ. ನಾಡಿಗೆ ದೊಡ್ಡದು ನಾಗರ ಪಂಚಮಿ, ಹೆಣ್ಣು ಮಕ್ಕಳಿಗೆ ಬರೋಬರಿ, ತನ್ನ ಅಣ್ಣ ಕರಿಯಾಕ ಬರ್ತಾನಂತ ತಂಗಿ ನೋಡುತ್ತಿದ್ದಳು ದಾರಿ. ನಮ್ಮ ನಾಡ ಹಬ್ಬ ದಸರಾ ಹೇಗೆ ನಮ್ಮ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಿಸ್ತೀವೋ, ಹಾಗೆ ನಮ್ಮ ಅಂದಿನ ಜನಪದರ ಅತ್ಯಂತ ದೊಡ್ಡ ಹಬ್ಬ ಅದು ನಾಗರ ಪಂಚಮಿ. ಹೆಣ್ಣು ಮಕ್ಕಳಿಗಾಗೇ ಇರತಕ್ಕಂಥ ಒಂದು ವಿಶೇಷ ಹಬ್ಬ. ಹೆಣ್ಣು ಮಕ್ಕಳಿಗೆ ಬರೋಬರಿ ಅಂದರೆ ಹೆಣ್ಣು ಮಕ್ಕಳಿಗಾಗೇ ಇರುವಂಥ ಒಂದು ಹಬ್ಬ. ಹಾಗಾಗಿ ಮದುವೆಯಾಗಿ ಗಂಡನ ಮನೆಯನ್ನು ಸೇರಿರ್ತಕ್ಕಂಥ ಹೆಣ್ಣು ಮಕ್ಕಳು ಈ ಹಬ್ಬಕ್ಕೆ ತವರು ಮನೆಗೆ ಹೋಗೋದಕ್ಕೆ ಕಾಯ್ತಾ ಇರ್ತಾರೆ. ಹಾಗಾಗಿ ಕರ್ಕೊಂಡು ಹೋಗೋದಕ್ಕೆ ಅಣ್ಣ ಬಂದೇ ಬರ್ತಾನೆ ಅಂಥೇಳಿ ಅವರು ಕಾತರಿಸುವಂಥದ್ದು, ದಾರಿಯನ್ನೇ ನೋಡ್ತಾ ಇರುವಂಥದ್ದು, ಅಣ್ಣನ ದಾರಿಯನ್ನೇ ನೋಡ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ಇಲ್ಲಿ ತವರು ಮನೆಯಲ್ಲಿ ತಾಯಿಯೂ ಕೂಡ ತನ್ನ ಮಗಳನ್ನು ಕರೆಸ್ಕೊಳ್ಳೋದಕ್ಕೋಸ್ಕರ ಕಾತರಿಸ್ತಾ ಇದ್ದಾಳೆ. ಹಾಗಾಗಿ ತನ್ನ ಮಗಳನ್ನು ಕರೆತರೋದಕ್ಕಾಗಿ ತನ್ನ ಮಗನನ್ನು ಕರೆದು ಆಕೆ ಹೇಳ್ತಾಳೆ. ಏನು ಹೇಳ್ತಾಳೆ? ತಾಯಿ ಮಗನ ಕರೆದು ಬುದ್ಧಿ ಹೇಳುತ್ತಾಳ, ಸರ್ವ ಮಾತು ಆತಗೆ ನಂಬಿ, ನಿಮ್ಮ ತಂಗಿನ ಕರ್ಕೊಂಡು ಬಾರು ಮಾಡಿಕಾರ ಬಂಗಾರ ಗೊಂಬಿ. ತನ್ನ ಮಗನನ್ನು ಕರೆದು ಆತನನ್ನು ಸಂಪೂರ್ಣವಾಗಿ ನಂಬಿ ಅವಳು ತನ್ನ ಮಗನಿಗೆ ಹೇಳ್ತಾಳೆ, ಬುದ್ಧಿ ಹೇಳ್ತಾಳೆ, ತಿಳಿ ಹೇಳ್ತಾಳೆ. ಏನು ಹೇಳ್ತಾಳೆ? ನಿಮ್ಮ ತಂಗಿನ ಕರ್ಕೊಂಡು ಬಾರೋ ಮಾಡಿಕಾರ ಬಂಗಾರ ಗೊಂಬಿ. ತನ್ನ ಮಗನನ್ನು ಪ್ರೀತಿಯಿಂದ ಆಕೆ ಮಾಡಿಕಾರ, ಮೂಡಿಕಾರ ಅನ್ನುವಂಥದ್ದು, ಬಂಗಾರ ಗೊಂಬೆ ಅನ್ನುವಂಥದ್ದು, ಹೋಗಿ ನಿನ್ನ ತಂಗಿಯನ್ನು ಕರ್ಕೊಂಡು ಬಾ. ಮತ್ತು ಮುಂದುವರೆದು ಹೇಳ್ತಾಳೆ, ನನ್ನ ಹೊಟ್ಟೆಗೊಂದು ಫಲ ಕೊಟ್ಟು ದಾನ, ಹೆಣ್ಣು ಮಗಳು ಮಹಾಸುಂದರಿ, ದೂರಲ ದೇಶಕ್ಕೆ ದಣಕೊಂಡು ಹೋಗುತ್ತಿ, ವಯ್ಯ ಮಾಸ ಹಂಡ ಹೋರಿ. ಆಕೆ ಹೇಳ್ತಾಳೆ, ನನ್ನ ಹೊಟ್ಟೆಗೊಂದು ಫಲ ಕೊಟ್ಟು ದಾನ. ಯಾವ ಫಲ? ಹೆಣ್ಣು ಮಗಳ ಒಂದು ಫಲ. ಅವಳಾದರೂ ಎಂಥವಳು? ಅತ್ಯಂತ ಮಹಾಸುಂದರಿ. ತನ್ನ ತಾಯಿ ತನ್ನ ಮಗಳನ್ನು ಮಹಾಸುಂದರಿ ಅಂತೇಳಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ದೂರಲ ದೇಶಕ್ಕೆ ನಾನು ಆ ಮಗಳನ್ನು ಕೊಟ್ಟಿದ್ದೀನಿ, ನೀನು ಹೋಗಿ ಅವಳನ್ನು ಕರ್ಕೊಂಡು ಬಾ. ಆ ದೂರದ ದೇಶಕ್ಕೆ ನೀನು ಹೋಗಿ ಕರ್ಕೊಂಡು ಬರಬೇಕಾದ್ರೆ ಯಾವುದರಲ್ಲಿ ನೀನು ಅವಳನ್ನು ಕರ್ಕೊಂಡು ಬಾ, ಹೋಗಿ ಒಂದು ಎತ್ತಿನ ಬಂಡಿಯನ್ನು ತಗೊಂಡು ಹೋಗು. ಇವತ್ತಿನ ಹಾಗೆ ನಮ್ಮ ಏನು
ವಾಹನಗಳ ಸೌಲಭ್ಯ ಇದೆಯೋ ಆಗ ಯಾವುದೇ ಸೌಲಭ್ಯಗಳು ಇರಲಿಲ್ಲ. ನಡ್ಕೊಂಡು ಹೋಗಬೇಕಾಗಿತ್ತು ಅಥವಾ ಎತ್ತಿನ ಗಾಡಿಯಲ್ಲಿ, ಎತ್ತಿನ ಬಂಡಿನಲ್ಲಿ ಹೋಗಬೇಕಾಗಿತ್ತು. ಹಾಗಾಗಿ ಅಷ್ಟು ದೂರ ನೀನು ದಣ್ಕೊಂಡು ಹೋಗ್ತಾ ಇದೆಯಾ, ಹಂಡ ಹೋರಿ ಒಯ್ಯ ಮಾಸ ಹಂಡ ಒಯ್ಯಿ ಅಂದರೆ ತೊಗೊಂಡು ಹೋಗು. ಯಾವುದ್ರಲ್ಲಿ ಹೋಗು? ಸ್ಕೂಟರ್ ತೊಗೊಂಡು ಹೋಗು ಅಂತ ಹೇಳಲ್ವ, ಹಾಗೆ ಗಾಡಿಯನ್ನು ತಗೊಂಡು ಹೋಗು. ಹಾಗೆ ಒಯ್ಯ ಮಾಸ ಹಂಡ ಹೋರಿ ಅಂತೇಳಿದರೆ ಆ ಎಳೆಯ ಮಿಶ್ರ ಬಣ್ಣದ ಹೋರಿಯನ್ನು ಕಟ್ಕೊಂಡು ಆ ಗಾಡಿಯಲ್ಲಿ ಆ ಬಂಡಿಯನ್ನು ನೀನು ತಗೊಂಡು ಹೋಗು ಅನ್ನುವಂಥದ್ದು. ಸರಿ, ತನ್ನ ತಾಯಿಯ ಮಾತನ್ನು ಕೇಳಿದಂತಹ ಮಗ ಸಿದ್ಧನಾಗ್ತಾನೆ ತಂಗಿಯನ್ನು ಕರ್ಕೊಂಡು ಬರೋದಕ್ಕೆ. ತಾನು ಸಿದ್ಧನಾಗ್ತಾನೆ, ಹಾಗೆ ತಾನು ತಗೊಂಡು ಹೋಗ್ತಾ ಇರ್ತಕ್ಕಂಥ ಆ ಒಂದು ಹೋರಿಗಳನ್ನು ಕೂಡ ಸಿದ್ಧ ಮಾಡ್ತಾನೆ. ಬಂಡಿಗೆ ಕಟ್ಟಿರ್ತಕ್ಕಂಥ ಹೋರಿಗಳನ್ನು ಸಿದ್ಧ ಮಾಡ್ತಾನೆ. ಹೇಗೆ ಸಿದ್ಧ ಮಾಡ್ತಾನೆ? ಗಂಟೆ ಸರ್ಪಳಿ ಕೂಡಗಿಣಸು ಕೊಂಬಿಗೆ ಹಾಕುತ್ತಾನ ಒಂಟಿ ಗಗ್ಗರಿ, ಅಂಗಿ ಧೋತರ ರಂಗಿನ ರುಮಾಲ ಬಂಗಾರದೋಣ ಕ್ಯಾದಗಿ ಗರಿ. ಆತ ಆ ಒಂದು ಎತ್ತಿನ ಒಂದು ಕೊರಳಿಗೆ ಗಂಟೆ ಸರಪಳಿಯನ್ನು ಹಾಕ್ತಾನೆ. ಹಾಗೆ ಆ ಎತ್ತಿನ ಕೊಂಬಿಗೆ ಒಂದು ಲೋಹದ ಕವಚವನ್ನು ಆತ ಹಾಕುವಂಥದ್ದು. ಹಾಗೆ ಅದರ ಕಾಲಿಗೆ ಒಂದು ಒಂಟಿ ಗೆಜ್ಜೆಯನ್ನು ಕಟ್ಟುವಂಥದ್ದು. ಈ ರೀತಿಯಲ್ಲಿ ಅವನು ಆ ಹೋರಿಯನ್ನು ಸಿಂಗರಿಸಿದ್ರೆ ತಾನು ಹೇಗೆ ಸಿಂಗಾರ ಮಾಡ್ಕೋತಾನೆ? ಅಂಗಿ, ಧೋತ್ರ ಅಂದರೆ ಆ ಒಂದು ಪಂಚೆ. ಆ ಉತ್ತರ ಕರ್ನಾಟಕ ಭಾಗದ ಒಂದು ಜನ ಅವರು ಪಂಚೆಯನ್ನು ಒಂದು ಕಚ್ಚೆಯ ರೀತಿಯಲ್ಲಿ ಹಾಕುವಂಥದ್ದನ್ನು ನಾವು ನೋಡ್ತೀವಿ. ಅದನ್ನು ಧೋತ್ರ ಅಂತೇಳಿ ಹೇಳ್ತಾರೆ. ಇನ್ನು ರಂಗೀನ ರುಮಾಲ್ ಅಂದರೆ, ರಂಗೀನ ಅಂದರೆ ಬಣ್ಣದ ಒಂದು ರುಮಾಲು ಅಂತೇಳಿದರೆ ಮುಂಡಾಸು, ತಲೆಗೆ ಸುತ್ತುವಂತಹ ಒಂದು ಮುಂಡಾಸು. ಹಾಗೆ ಆ ಮುಂಡಾಸಿಗೆ ಬಂಗಾರದೋರಣ ಕ್ಯಾದಗಿ ಗರಿಯನ್ನು, ಕ್ಯಾದಗಿ ಹೆಸರನ್ನು ಅಲ್ಲಿ ಆತ ಸಿಕ್ಸಿರುವಂತಹ ಒಂದು ರುಮಾಲನ್ನು ಆತ ಧರಿಸ್ತಾನೆ. ಹೀಗೆ ಸಿದ್ಧ ಆದಂಥ ತನ್ನ ಮಗನನ್ನು ತಾಯಿ ದಾರಿಯವರೆಗೂ ಕರ್ಕೊಂಡು ಹೋಗಿ ಬಿಟ್ಟು ಬರುವಂಥದ್ದು. ಉಣಸಿ ತಾಯಿ ಊರ ಹೊರಗ ಮಗನ ಆದಿಗೆ ಹಚ್ಚಿ ಮೊನದೊಳು ಉಬ್ಬಿ, ನಿಮ್ಮ ತಂಗಿನ ಕರ್ಕೊಂಡು ಬಾರೋ ಮಾಡಿಕಾರ ಬಂಗಾರ ಗೊಂಬಿ. ತನ್ನ ಮಗನನ್ನು ಉಡಿಸಿ ಹೊಟ್ಟೆ ತುಂಬ ಊಟ ಮಾಡಿಸಿ ಅವನಿಗೆ, ಹಾಗೆ ಅವನನ್ನು ಉಡಿಸಿ ಅಂತೇಳಿ ಹೇಳಿದ್ರೆ ಆ ರೀತಿಯಾಗಿ ಆತ ವಸ್ತ್ರಗಳನ್ನು ತೊಟ್ಟು ಆತ ಹೊರಡ್ತಾನೆ. ತಾಯಿ ತನ್ನ ಮಗನನ್ನು ಊರ ಹೊರಗಿನ ದಾರಿಯವರೆಗೂ ಕೂಡ ಬಿಟ್ಟು ಅವಳು ಮನೆಗೆ ಬರುವಂಥದ್ದು. ಮನದೊಳು ಉಬ್ಬಿ ಅಂತೇಳಿದ್ರೆ ಬಹಳ ಸಂಭ್ರಮದಿಂದ ಆಕೆ ವಾಪಸ್ ಬರ್ತಾಳೆ. ಯಾಕೆಂದರೆ ನನ್ನ ಮಗಳನ್ನು ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಮಗಳು ಬರ್ತಾಳೆ ಹಬ್ಬಕ್ಕಾಗಿ ಅಂಥೇಳಿ ಬಹಳ ಖುಷಿಯಿಂದ ತನ್ನ ಮಗನನ್ನು ಕಳಿಸ್ಕೊಟ್ಬಿಟ್ಟು ಆಕೆ ಬರುವಂಥದ್ದು. ಸರಿ, ತಂಗಿಯ ಮನೆಗೆ ಹೊರಟಂತಹ ಅಣ್ಣ ತಂಗಿಯ ಮನೆಯನ್ನು ತಲುಪ್ತಾ, ತಂಗಿ ಊರಿಗೆ ಅಣ್ಣ ಹೋಗಿದಾನ, ಅಂಗಳದಾಗ ತರುಬ್ಯನು ಎತ್ತ, ಒಳಗಿನ ತಂಗಿ ಹೊರೆಯಾಕ ಬಂದು ಹಿಡಿದಳಲ್ಲೋ ಅಣ್ಣನ ಗುರುತ. ತಂಗಿಯ ಮನೆಯ ಅಂಗಳದಲ್ಲಿ ಹೋಗಿ ಆ ಗಾಡಿಯನ್ನು ತರುಬ್ದ ಅಂತೇಳಿ ಹೇಳಿದ್ರೆ ನಿಲ್ಲಿಸ್ತಾ. ಅಣ್ಣ ಬಂದಂತಹ ಒಂದು ಸುದ್ದಿಯನ್ನು ತಿಳಿದಂಥ ತಂಗಿ ಹೊರಗೆ ಬಂದು ತನ್ನ ಅಣ್ಣ ಬಂದಿದ್ದಾನೆ ಅಂಥೇಳಿ ಆಕೆ ಅಣ್ಣನ ಗುರುತನ್ನು ಹಿಡಿತಾಳೆ. ಸರಿ, ತವರು ಮನೆಯಿಂದ ಬರಬೇಕಾದ್ರೆ ಮಗನ ಕೈಯಲ್ಲಿ ಆ ತಾಯಿ ಒಂದು ಊಟದ ಬುತ್ತಿಯನ್ನು ಕೂಡ ಕೊಟ್ಟು ಕಳಿಸಿರ್ತಾಳೆ. ತವರು ಮನೆಯಿಂದ ತಂದ ರೊಟ್ಟಿ ಬುತ್ತಿ ಗಂಟ ಬಿಚ್ಚುತ್ತಾಳ ತಾಕುಂತ, ಅಣ್ಣ ಗಂಡಂಗೆ ಉಣ್ಣಾಕ ನೀಡುತ್ತಾಳ ಸಣ್ಣ ಗುಡುಗಿ ಶ್ಯಾವಿಗೆ ಬಸ್ತಾ. ಆ ತವರು ಮನೆಯಿಂದ ಏನು ಅಣ್ಣ ತಂದಿದ್ದಂತಹ ಆ ರೊಟ್ಟಿ ಬುತ್ತಿಯನ್ನು ಬಿಚ್ಚಿ ತನ್ನ ಗಂಡನಿಗೆ ಮತ್ತು ತನ್ನ ಅಣ್ಣನಿಗೆ ಆಕೆ ಊಟ ಮಾಡೋದಕ್ಕೆ ಬಡಿಸುವಂಥದ್ದು, ಉಣ್ಣೋದಕ್ಕೆ ಬಡಿಸ್ತಾಳೆ. ಜೊತೆಗೆ ತಾಯಿ ಒಂದು ಸಿಹಿ ಖಾದ್ಯವನ್ನು ಕೂಡ ಮಾಡಿ ಕಳಿಸಿರ್ತಾಳೆ. ಯಾವುದದು? ಸಣ್ಣ ಗುಳಿಗಿ ಶ್ಯಾವಿಗೆ ಬಸ್ತಾ. ಸಣ್ಣ ಗುಳಿಗಿ ಅಂತೇಳಿ ಹೇಳಿದಾಗ ಇವತ್ತಿನ ನಾವು ಸಬ್ಬಕ್ಕಿ ಪಾಯಸ ಅಂತ ಏನು ನೋಡ್ತೀವೋ ಅದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಶ್ಯಾವಿಗೆ ಬಸ್ತಾ ಅಂತೇಳಿದ್ರೆ ಆ ಶ್ಯಾವಿಗೆ ಮತ್ತು ಸಬ್ಬಕ್ಕಿಯಿಂದ ಮಾಡಿರ್ತಕ್ಕಂಥ ಒಂದು ಸಿಹಿಯ ಖಾದ್ಯವನ್ನು ತನ್ನ ಮಗಳಿಗಾಗಿ ಆಕೆ ಮಾಡಿ ಕಳಿಸಿರುವಂಥದ್ದು. ಜೊತೆಗೆ ಆ ತಂಗಿ ಹಾಲು ತುಪ್ಪದ ಮೇಲೆ ಸಕ್ಕರೆ ಹಾಕಿ ಅಣ್ಣಗ ಹೇಳುತ್ತಾಳ ಉಣ್ಣಂತ. ಕುಶಾಲದಿಂದ ಕುಳಿತು ಊಟ ಮಾಡ್ತಾ ಇಬ್ಬರು ಎದ್ದರು ಸಾಕಂತ. ತಾಯಿ ಕೊಟ್ಟಿದ್ದಂತಹ ಒಂದು ತಿನಿಸುಗಳನ್ನು, ಊಟವನ್ನು ಕೂಡ ಆಕೆ ಬಡಿಸಿದ್ಲು. ಜೊತೆಗೆ ತಾನು ಹಾಲು ತುಪ್ಪದ ಮೇಲೆ ಸಕ್ಕರೆಯನ್ನು ಹಾಕಿ ತನ್ನ ಅಣ್ಣಗೆ ಹೇಳ್ತಾಳಕ್ಕೆ
ಸಮಾಧಾನವಾಗಿ ಊಟ ಮಾಡೋಣ ಅಂಥೇಳಿ ತನ್ನ ಅಣ್ಣನನ್ನು ಉಪಚಾರ ಮಾಡ್ತಾಳೆ. ಸರಿ, ಊಟ ಮಾಡಿ ಇಬ್ಬರು ಸಾಕು ಅಂತೇಳಿ ಎದ್ರು. ಸರಿ, ಬಂದಿರತಕ್ಕಂತಹ ಆ ಬೀಗ ಅಂದರೆ ಯಾರು ತನ್ನ ಮಡದಿಯ ಅಣ್ಣನನ್ನು ವಿಚಾರಿಸ್ತಾನೆ ಅವಳ ಗಂಡ. ಏನು, ತನ್ನ ಮಡದಿ ಕರೆದು ಹೇಳುತ್ತಾನ, ನಿಮ್ಮ ಅಣ್ಣಗೆ ಹಾಸಿಗಿಲ್ಲೇ ಮಾಡಂತ ಕುಶಾಲದಿಂದ ಕುಳಿತು ಕೇಳುತ್ತಾನ, ಬಂದ ಕಾರ್ಯ ಹೀಗೇನಂತ. ತನ್ನ ಮಡದಿಯನ್ನು ಕರೆದು ನಿಮ್ಮ ಅಣ್ಣಂಗೆ ಇಲ್ಲೇ ಹಾಸಿಗೆಯನ್ನು ಹಾಕು ಅಂತ ಹೇಳಿ ಇಲ್ಲಿ ತನ್ನ ಭಾವಮೈದನ ಅಥವಾ ಆ ಬೀಗನನ್ನು ಕೇಳ್ತಾನೆ. ಏನು ಕಾರ್ಯ ಈಗ ಬಂದಿದ್ದು, ಏನು ವಿಷಯ ಅಂಥೇಳಿ ಸಮಾಧಾನದಿಂದ ಊಟ ಆದಮೇಲೆ ಆತ ಕೇಳ್ತಾನೆ. ಅಂದರೆ ತಾನು ಬಂದಿರತಕ್ಕಂತಹ ಒಂದು ಕಾರಣ ಏನು ಅಂಥೇಳಿ ಅಣ್ಣ ಅವಳ ಗಂಡನಿಗೆ ಹೇಳುವಂಥದ್ದು, ನಮ್ಮ ತಂಗಿನ ಕರೆಯಾಕೆ ಬಂದೇನು, ತಾಯಿ ಕಳಿಸಿದಳು ನಿಮ್ಮನ್ನು ನಂಬಿ, ನಿಮ್ಮ ತಂಗಿನ ಕರ್ಕೊಂಡು ಬಾರೋ ಮಾಡಿಕಾರ ಬಂಗಾರ ಗೊಂಬಿ. ನನ್ನ ತಂಗಿಯನ್ನು ನಾನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ, ತಾಯಿ ಕಳಿಸಿದಳೆ ನಿಮ್ಮನ್ನು ನಂಬಿ ಅಂತ ಹೇಳಿದ್ರೆ ನೀವು ಕಳಿಸ್ಕೊಡ್ತೀರಾ ಅನ್ನೋ ಒಂದು ಭರವಸೆ ಮೇಲೆ ತಾಯಿ ನನ್ನನ್ನು ಕಳಿಸಿದಳೆ. ಹೋಗು, ನಿನ್ನ ತಂಗಿನ ಕರ್ಕೊಂಡು ಬಾ ಅಂತೇಳಿ ತಾಯಿ ನನ್ನನ್ನು ಕಳಿಸಿದಾಳೆ ಅಂಥೇಳಿ ತಾನು ಬಂದಿರತಕ್ಕಂಥ ಒಂದು ಕಾರಣವನ್ನು ಇಲ್ಲಿ ಅವಳ ಅಣ್ಣ ಆಕೆಯ ಗಂಡನಿಗೆ ಹೇಳುವಂಥದ್ದು. ಆಗ ಆ ಗಂಡ ತನ್ನ ಮಡದಿಯನ್ನು ಎಷ್ಟು ಸಂಭ್ರಮದಿಂದ ಕಳಿಸ್ತಾನೆ. ಆ ಸಂಭ್ರಮ ಬರಬೇಕು ಅಂತೇಳಿ ಹೇಳಿದ್ರೆ ಆ ಗಂಡನಿಗೆ ತನ್ನ ಮಡದಿಯ ಮೇಲೆ ಇರ್ತಕ್ಕಂಥ ಒಂದು ಪ್ರೇಮ ಎಷ್ಟಿರಬಹುದು ಅದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ತವರು ಮನೆಗೆ ತನ್ನ ಹೆಂಡತಿ ಕಳುಹುವುದು ಬಹಳ ಇತ್ತು ಅವನಬ್ಬರ, ಶೀರೆ ಕುಪ್ಪಸ 4 ವಸ್ತವಡವಿನ ಕೂಗಿ ಇಟ್ಟ ಬೆಳ್ಳಿ ಬಂಗಾರ. ತನ್ನ ಹೆಂಡತಿಯನ್ನು ಹೇಗೆ ಕಳಿಸ್ತಾ ಇದ್ದಾನೆ, ಆಕೆಗೆ ಒಂದು ಒಳ್ಳೆಯ ಸೀರೆ ಕುಪ್ಪಸವನ್ನು ಹಾಗೆ 4 ಬಗೆಯ ಒಂದು ಬೆಲೆ ಬಾಳುವ ಒಂದು ಆಭರಣಗಳನ್ನು ತೊಡಿಸಿ ಆತ ತನ್ನ ಹೆಂಡತಿಯನ್ನು ಕಳಿಸ್ತಾ ಇರುವಂಥದ್ದು. ತವರು ಮನೆಗೆ ತನ್ನ ಹೆಂಡತಿ ಕಳುಹುವುದು ಬಹಳ ಇತ್ತು ಅವನಬ್ಬರ, ಬಹಳ ಖುಷಿಯಿಂದ ಕಳಿಸ್ತಾ ಇದ್ದಾನೆ, ಬಹಳ ಸಂಭ್ರಮದಿಂದ ಕಳಿಸ್ತಾ ಇದ್ದಾನೆ, ಉತ್ಸಾಹದಿಂದ ಕಳಿಸ್ತಾ ಇದ್ದಾನೆ. ಹಾಗಾಗಿಯೇ ಆಕೆಗೆ ಅಷ್ಟೆಲ್ಲ ಒಂದು ಸಿಂಗಾರವನ್ನು ಮಾಡಿಸಿ ಆತ ಒಳ್ಳೆಯ ವಸ್ತ್ರವನ್ನು ತೊಡಿಸಿ ಒಳ್ಳೆಯ ಆಭರಣಗಳನ್ನು ತೊಡಿಸಿ ಆತ ಕಳಿಸ್ತಾ ಇರುವಂಥದ್ದು. ಇಲ್ಲಿ ಆಭರಣಗಳು ಆ ಒಂದು ಸಂಭ್ರಮವನ್ನು ನಾವು ನೋಡಿದಾಗ ಒಂದು ಪತಿಯ ಒಂದು ಪ್ರೇಮದ ಸಂಕೇತ ಅಂತೇಳಿ ನಾವು ಆಭರಣಗಳನ್ನು ನಾವಿಲ್ಲಿ ನೋಡಬಹುದು. ಆ ಪತಿಗೆ ತನ್ನ ಮಡದಿಯ ಮೇಲಿರ್ತಕ್ಕಂಥ ಒಂದು ಪ್ರೇಮ ಎಷ್ಟು ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ಬಹುದು. ನಿಮ್ಗೆ ಅನ್ನಿಸ್ಬಹುದು, ಹಾಗಾದರೆ ಆಭರಣಗಳನ್ನು ತೊಡಿಸಿದ್ರೆ ಮಾತ್ರ ಪತಿಗೆ ತನ್ನ ಮಡದಿಯ ಮೇಲೆ ಒಂದು ಪ್ರೇಮ ಮಾತ್ರ ಇರುತ್ತಾ? ಖಂಡಿತ ಇಲ್ಲ ವಿದ್ಯಾರ್ಥಿಗಳೇ. ನಿಮಗೆ ಗೊತ್ತಿರಬಹುದು, ದ ರಾ ಬೇಂದ್ರೆಯವರ ಶಬ್ದ ಗಾರುಡಿಗ, ನಮ್ಮ ವರಕವಿ ದ ರಾ ಬೇಂದ್ರೆಯವರ ಒಂದು ಕವನ ನಾನು ಬಡವಿ ಅನ್ನುವಂಥ ಒಂದು ಕವನ. ಆ ಕವನದಲ್ಲಿ ದ ರಾ ಬೇಂದ್ರೆಯವರ ಒಂದು ಸಾಲಿದೆ. ಏನಂತೇಳಿ ಹೇಳಿದ್ರೆ, ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಾಗೆ ಗೊತ್ತು, ತೋಳುಗಳಿಗೆ ತೋಳಬಂದಿ ಕಿನ್ನಿ ತುಂಬ ಮುತ್ತು. ಇಲ್ಲಿ ಅವರಿಬ್ಬರ ಒಂದು ದಾಂಪತ್ಯ ಒಂದು ಜೀವನದ ಒಂದು ಸುಖ ಅನ್ನುವಂಥದ್ದು ಆ ಸಾಲುಗಳಲ್ಲಿ ನಮಗೆ ಅರ್ಥ ಆಗುವಂಥದ್ದು. ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಾಗೆ ಗೊತ್ತು. ವಸ್ತು ಒಡವೆ ಅಂತ ಹೇಳಿದ್ರೆ ಬೇರೆ ಯಾವುದೇ ಚಿನ್ನದ ಬೆಳ್ಳಿಯ ಆಭರಣಗಳಲ್ಲ. ಹಾಗಾದರೆ ಇನ್ಯಾವುದು? ಅಷ್ಟೇ ಮೌಲ್ಯಯುತವಾಗಿರ್ತಕ್ಕಂಥ ಆ ಗಂಡನ ಒಂದು ಅಪ್ಪುಗೆ, ಅವನ ಒಂದು ಚುಂಬನ, ಅವೇ ನನಗೆ ವಸ್ತುವಿಗೆ ಒಡವೆಗೆ ಒಂದು ಸಮನಾದಂಥದ್ದು. ಇದು ದ ರಾ ಬೇಂದ್ರೆಯವರ ಪ್ರಸಿದ್ಧ ಒಂದು ಕವನದ ಸಾಲು. ಅಲ್ಲಿ ಬಡತನದಲ್ಲೂ ಒಂದು ದಾಂಪತ್ಯದ ಒಂದು ಸುಖವನ್ನು ಅಲ್ಲಿ ಅವರು ಸವಿತಾ ಇರುವಂಥದ್ದು. ಇಲ್ಲಿ ಆಭರಣಗಳನ್ನು ತೊಡಿಸಿ ಈ ಒಂದು ಜನಪದರ ಈ ದಂಪತಿಗಳು ಅವರು ಕೂಡ ಒಂದು ದಾಂಪತ್ಯದ ಸುಖವನ್ನು ಅನುಭವಿಸ್ತಾ ಇರುವಂಥದ್ದು. ಹೇಳಿದರೆ ಪ್ರೇಮ ನಿವೇದನೆಗೆ, ಪ್ರೇಮದ ಒಂದು ಅಭಿವ್ಯಕ್ತಿಗೆ ಇವೆರಡು ಬೇರೆ ಬೇರೆ ಒಂದು ರೂಪಗಳು ಅಂತಲೇ ನಾವು ಹೇಳ್ಬೋದು. ವಿಭಿನ್ನ ರೂಪಗಳಿರ್ತವೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಪ್ರೇಮದ ಒಂದು ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಪ್ರಸಿದ್ಧವಾದಂಥ ಮತ್ತೊಂದು ಸಾಲಿದೆ, ಬಡವನಾದರೆ ಏನು ಪ್ರಿಯೆ ಕೈತುತ್ತು ತಿನಿಸುವೆ ಅನ್ನುವಂಥದ್ದು. ಹಾಗಾಗಿ ಏನು ಕೈತುತ್ತು ತಿನ್ನಿಸಬೇಕಾದ್ರೆ ಆತ
ಅವನಿಗೆ ಮಡದಿಯ ಮೇಲೆ ಎಷ್ಟೆಲ್ಲ ಪ್ರೇಮ ಇರುತ್ತೆ, ಎಷ್ಟೆಲ್ಲ ಪ್ರೀತಿ ಇರುತ್ತೆ. ಹಾಗಾಗಿ ಎಷ್ಟೇ ಬಡತನ ಇದ್ದರೂ ಅವೆಲ್ಲವನ್ನು ಪತ್ನಿ ಅನ್ನೋಂಥವಳು ಮರೆತು ಹೋಗುವಂಥದ್ದು ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ನಾವು ಪತ್ನಿಯನ್ನು ಅತ್ಯಂತ ಸಡಗರದಿಂದ ಕಳಿಸ್ತಾ ಇರ್ತಕ್ಕಂಥವನು. ಮತ್ತು ಇನ್ನೊಂದು ಆಲೋಚನೆ ಕೂಡ ಇಲ್ಲಿ ಇರಬಹುದು. ಏನು, ತನ್ನ ಪತ್ನಿ ಅಷ್ಟು ಸಂಭ್ರಮದಿಂದ ಸಡಗರದಿಂದ ತವರು ಮನೆಗೆ ಹೋದಂಥ ಸಂದರ್ಭದಲ್ಲಿ ತನ್ನ ಮಗಳ ಮುಖವನ್ನು ನೋಡಿದ ತಕ್ಷಣ ಆ ತಂದೆ ತಾಯಿಗಳಿಗೆ ಅರ್ಥ ಆಗಿಬಿಡುತ್ತೆ, ತನ್ನ ಮಗಳು ಗಂಡನ ಮನೆಯಲ್ಲಿ ಎಷ್ಟು ಸೌಖ್ಯದಿಂದಿದ್ದಾಳೆ ಅನ್ನುವಂಥದ್ದು. ಹಾಗಾಗಿ ತನ್ನ ಏನು ಹೆಣ್ಣು ಕೊಟ್ಟಿರ್ತಕ್ಕಂಥ ಒಂದು ತಂದೆ ತಾಯಿಗೆ ತನ್ನ ಒಂದು ಮಗಳು ಎಷ್ಟು ಸುಖವಾಗಿದ್ದಾಳೆ ಅನ್ನುವಂಥದ್ದು ಅವರಿಗೆ ಗೊತ್ತಾಗಲಿ ಅನ್ನುವಂಥದ್ದಾದರೂ ಕೂಡ ಇಲ್ಲಿ ಇರಬಹುದು. ಒಟ್ಟಾರೆ ಸಿಂಗಾರ ಮಾಡಿ ಕಳಿಸ್ತಾನೆ. ಯಾವ್ಯಾವ ಒಂದು ಆಭರಣಗಳನ್ನು ತೊಡಿಸ್ತಾನೆ ಪತಿ? ಬುಗಡಿ ಬಾವುಲಿ ಜಮಕಿನ ವಾಲಿ, ಕೊರಳೊಳಗೆ ಕಟ್ಟಾಣಿ ಸರ, ತೋಳ ಸರಗಿ ತೋಳ್ಬಂದಿ ಬಾಪುರಿ, ವಿಮಾಗಿನೊಳಗೆ ನತ್ತಿನ ಭಾರ. ಬುಗಡಿ, ಬಾವಲಿ, ಜಮಕಿನ ವಾಲಿ ಇದೆಲ್ಲ ಕೂಡ ಒಂದು ಕಿವಿಯ ಆಭರಣವನ್ನು ಸೂಚಿಸುವಂಥ ಪದಗಳು. ಒಂದು ಕಿವಿಯ ಒಂದು ಆಭರಣ, ಸುಂದರವಾದಂಥ ಒಂದು ಆಭರಣವನ್ನು. ಕೊರಳಿಗೆ ಕಟ್ಟಾಣಿ ಸರ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ದಪ್ಪ ದಪ್ಪ ಮಣಿಯ ಸರವನ್ನು ಹಾಕ್ತಾರೆ ವಿದ್ಯಾರ್ಥಿಗಳೇ, ಅಂಥ ಒಂದು ಸರ. ಹಾಗೆ ತೋಳ್ಬಂದಿ, ತೋಳ ಸರಿಗೆ ತೋಳ್ಬಂದಿ ಬಾಪುರಿ ಅಂತ ಹೇಳಿದ್ರೆ ತೋಳಿಗೆ ತೊಡಿಸುವಂಥ ಒಂದು ಆಭರಣ. ವಿಮಾಗಿನೊಳಗೆ ನತ್ತಿನ ಭಾರ, ನತ್ತು ಅಂತೇಳಿ ಹೇಳಿದ್ರೆ ಇಲ್ಲಿ ಮೂಗುತಿ, ಆ ಒಂದು ಭಾರದ ಒಂದು ಮೂಗುತಿ. ಈ 4 ವಸ್ತ ಅಂದರೆ ಒಡವೆಯನ್ನು ಆಕೆಗೆ ತೊಡಿಸಿ ಕಳಿಸೋದಕ್ಕೆ ಆತ ಸಿದ್ಧ ಮಾಡುವಂಥದ್ದು. ಸರಿ, ಹೊರಟಂತಹ ಆ ಸೊಸೆ ತನ್ನ ಎಷ್ಟು ಗೌರವಪೂರ್ವಕವಾಗಿ ಆ ಮನೆಯಿಂದ ಹೊರಡ್ತಾ ಇದ್ದಾಳೆ. ಅತ್ತಿ ಮಾಮರ ಪಾದಕ್ಕೆ ರಗಿ ಮಾಡುತ್ತಾಳ ನಮಸ್ಕಾರ, ಅಂಗು ನೂಲು ಉಡಿ ಅಕ್ಕಿ ಒಳಗಿಂದ ತಂದು ಹಾಕುತ್ತಾರ ಗೆಳ್ತೇರ. ಹೊರಡು ಹೋಗೋದಕ್ಕಿಂತ ಮುಂಚೆ ತನ್ನ ಅತ್ತೆ ಮಾವರ ಕಾಲಿಗೆ ನಮಸ್ಕರಿಸುವಂಥದ್ದು ಒಂದು ಗೌರವಪೂರ್ವಕವಾಗಿ. ಹಾಗೆ ಹೊರಡ್ತಾ ಇರ್ತಕ್ಕಂಥ ಅವಳಿಗೆ ಆ ಮನೆಯಲ್ಲಿರ್ತಕ್ಕಂಥ ಇತರ ಹೆಣ್ಣು ಮಕ್ಕಳು ಅವಳನ್ನು ಉಡಿ ತುಂಬಿ ಕಳಿಸ್ತಾ ಇರ್ತಕ್ಕಂಥದ್ದು. ಉಡಿ ತುಂಬಿ ಕೆಲವು ಮಂಗಳ ಒಂದು ದ್ರವ್ಯಗಳನ್ನು, ವಸ್ತುಗಳನ್ನು ಅವಳ ಸೆರಗಿನಲ್ಲಿ ಹಾಕಿ ಅದನ್ನು ಹೊಟ್ಟೆಗೆ ಕಟ್ಟಿ ಕಳಿಸುವಂಥದ್ದನ್ನು ನಾವು ಉಡಿ ತುಂಬಿ ಅಂತೇಳಿ ಹೇಳುವಂಥದ್ದು. ಮಂಗಳ ದ್ರವ್ಯಗಳು ಯಾವುದು ಅಂತೇಳಿ ಹೇಳಿದಾಗ ಅಂಗು ನೂಲು ಉಡಿ ಅಕ್ಕಿ. ಅಂಗು ನೂಲು ಒಂದು ಬಗೆಯ ನೂಲು ದಾರ, ಹಾಗೆ ಉಡಿ ಹಕ್ಕಿ ಒಂದು ಹಿಡಿ ಹಕ್ಕಿ. ಸಾಮಾನ್ಯವಾಗಿ ಮಂಗಳ ದ್ರವ್ಯಗಳಾಗಿ ಉಡಿನಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದರೆ ಅಕ್ಕಿ, ತೆಂಗಿನಕಾಯಿ, ಹಾಗೆ ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಹಾಗೆ ಒಂದು ದಾರವನ್ನು ಕೂಡ ಸೇರಿಸಿ ಕಟ್ಟುವಂಥದ್ದು. ಸರಿ, ಹೊರಟಂತಹ ತನ್ನ ಮಡದಿಯನ್ನು ಎಚ್ಚರಿಸಿ ಕಳಿಸ್ತಾ ಇದ್ದಾನೆ ಪತಿ. ನೋಡು, ತವರಿನ ಒಂದು ಪ್ರಯಾಣದ ದಾರಿಯಲ್ಲಿ ಕಳ್ಳರ ಒಂದು ಕಾಟ ಇರುತ್ತೆ, ಹಾಗಾಗಿ ಅವರನ್ನು ಎಚ್ಚರಿಸ್ತಾನೆ. ಇಡಿಸಿ ತೊಡಸಿ ತನ್ನ ಸ್ತ್ರೀಯಳ ಮಾರಿ ನೋಡುತ್ತಾನ ಗುಣಗಂಭೀರ. ಅವಳಿಗೆ ಅಷ್ಟೆಲ್ಲ ಒಡವೆ ವಸ್ತ್ರವನ್ನು ಇಟ್ಟು ತೊಡಿಸಿ ತನ್ನ ಹೆಂಡತಿಯ ಮುಖವನ್ನು ನೋಡಿ ಹೇಳ್ತಾನೆ ಆ ಗುಣಗಂಭೀರ. ಅಲ್ಲಿ ಅವನ ವ್ಯಕ್ತಿತ್ವವನ್ನು ಇಲ್ಲಿ ಹೇಳುವಂತಹ ಒಂದು ಪದ. ಅಂದರೆ ಅತ್ಯಂತ ಗುಣಶಾಲಿಯಾಗಿರ್ತಕ್ಕಂಥ ವ್ಯಕ್ತಿ. ಅಡವಿ ಅರಣ್ಯದಿ ತುಡುಗ ಕಳ್ಳರು ಹಿಡಿದು ಹೋಗು ಮೈಯೆಚ್ಚರ. ನೀವು ಹೋಗುವಂಥ ದಾರಿ ಏನಿದೆಯೋ ಅದು ಕಾಡಿನ ದಾರಿ, ಹಾಗಾಗಿ ಕಾಡಿನಲ್ಲಿ ಸಾಮಾನ್ಯವಾಗಿ ಕಳ್ಳರಿರ್ತಾರೆ. ಸ್ವಲ್ಪ ಎಚ್ಚರ ಇರಲಿ, ನಿನಗೆ ಜಾಗೃತಳಾಗಿರು. ನೀನು ನಿದ್ದೆ ಮಾಡೋದಾಗಿರ್ಬೋದು ಅಥವಾ ಮೈ ಮರ್ತಿರೋದಾಗಿರ್ಬೋದು. ಹಾಗಾಗಿ ಆ ರೀತಿ ಮಾಡದೆ ಬಹಳ ಎಚ್ಚರದಿಂದ ನೀನು ಹೋಗು. ಅಷ್ಟೇ ಅಲ್ಲ, ಮತ್ತೆ ತನ್ನ ಬೀಗನಿಗೆ ಹೇಳ್ತಾನೆ, ಕಳಿಸಿ ಬೀಗಗೆ ಕಣ್ಣೀರ ಸುರಿಸಿ ಜೋಕಿ ನನ್ನ ಮೋಹದ ರಂಬೆ, ನಿನ್ನ ತಂಗಿನ ಕರ್ಕೊಂಡು ಬಾರು ಮಾಡಿಕಾರ ಬಂಗಾರ ಗೊಂಬಿ. ಆ ಮಡದಿನ ಕಳಿಸ್ಬೇಕಾದ್ರೆ ಅವನಿಗೆ ಏನೊಂದು ಸಂಕಟ, ವೇದನೆ ತನ್ನ ಮಡದಿಯನ್ನು ಕಳಿಸುವಾಗ ಅವನಲ್ಲಿ ಆಗ್ತಾ ಇರುವಂಥದ್ದು. ಪತಿನಲ್ಲಿ ಪ್ರೇಮ ಇದ್ದಾಗ ಮಾತ್ರ ಈ ಒಂದು ಭಾವನೆ ಹುಟ್ಟೋದಕ್ಕೆ ಸಾಧ್ಯ. ಅವಳು ಹೋಗ್ತಾ ಇರೋದನ್ನು ಆತ ಈ ರೀತಿ ತನ್ನ ಕಣ್ಣೀರಿನ ಮೂಲಕ ಆ ಒಂದು ನೋವನ್ನು ಅಲ್ಲಿ ಆತ ವ್ಯಕ್ತಪಡಿಸ್ತಾ ಇರುವಂಥದ್ದು. ಜೋಕಿ ನನ್ನ ಮೋಹದ ರಂಬೆ, ಜೋಕೆ ಅಂತೇಳಿ ಮತ್ತೆ ಹೇಳ್ತಾನೆ. ಹಾಗೆ ನಿಮ್ಮ ತಂಗಿನ ಕರ್ಕೊಂಡು ಬಾರು ಮಾಡಿಕಾರ ಬಂಗಾರ ಗೊಂಬೆ. ಅತ್ಯಂತ ಹುಷಾರಾಗಿ ಅವಳನ್ನು ಕರ್ಕೊಂಡು ಹೋಗಿ, ಅಷ್ಟೇ ಹುಷಾರಾಗಿ ಅವಳನ್ನು ಕರ್ಕೊಂಡು ಬಾ ಅಂಥೇಳಿ ಆ ಒಂದು ತನ್ನ ಆ ಬೀಗ ಅಂತೇಳಿದ್ರೆ ಆ ಭಾವಮೈದನ ತನ್ನ ಹೆಂಡತಿಯ ಅಣ್ಣನಿಗೆ ಆತ ಹೇಳುವಂಥದ್ದು.
ಈ ಒಂದು ಈ ಒಂದು ಸನ್ನಿವೇಶವನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಆ ಗಂಡ ತನ್ನ ಮಡದಿಯನ್ನು ನಾಗರ ಪಂಚಮಿ ಹಬ್ಬಕ್ಕಾಗಿ ತವ್ರ ಮನೆಗೆ ಕಳಿಸ್ತಾನೆ. ಕಳಿಸುವಂತಹ ಒಂದು ದಾರಿಯಲ್ಲಿ ಮುಂದೆ ಏನು ಸಂಭವಿಸುತ್ತೆ ಅನ್ನುವಂಥದ್ದನ್ನು ನಾವು ಮುಂದಿನ ತರಗತಿನಲ್ಲಿ ನಾವು ನೋಡೋಣ. ವಿದ್ಯಾರ್ಥಿಗಳೇ, ಈ ದಿನದ ಒಂದು ತರಗತಿನಲ್ಲಿ ತಾಯಿಯ ಒಂದು ಮಾತೃಪ್ರೇಮ ಹಾಗೆ ಪತಿಯ ಒಂದು ಪ್ರೇಮ ಆಧಾರವನ್ನು ನಾವು ನೋಡಿದ್ವಿ. ಮುಂದಿನ ತರಗತಿನಲ್ಲಿ ಮುಂದಿನ ಒಂದು ಉಪಘಟಕವನ್ನು ನಾವು ನೋಡೋಣ. ಧನ್ಯವಾದಗಳು.